ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಅ ವೆರಿ ಬಿಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪೆಷಲ್ ವೆಲ್ಕಮ್ ಬಿಕಾಸ್ ನಾನು ತುಂಬ ಮಂತ್ಸ್ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಜಾಬ್ ಚೇಂಜ್ ಮಾಡಿದೆ, ಸೊ ಯೂಟ್ಯೂಬ್ ಇಸ್ ನಾಟ್ ಮೈ ಫುಲ್ ಟೈಮ್. ಸೊ ತುಂಬ ನಡೀತು, ಅದು ಇದು ಟೈಮ್ ಸಿಕ್ಕಿಲ್ಲ. ಸೊ ಈ ವರ್ಷದಿಂದ ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ. ಸೊ ತುಂಬ ಹೊತ್ತು ಯೋಚನೆ ಮಾಡಿದ್ಮೇಲೆ ಒಂದು ರೆಸಿಪಿ ಮೈಂಡಿಗೆ ಬಂದಿದೆ ಆ್ಯಂಡ್ ಅದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ, ಸೊ ಮಾಡೇ ತೋರಿಸ್ತೀನಿ. ಸೊ ರೆಸಿಪಿಗೇನು ಹೆಸರಿಡ್ಬೇಕಂತ ಅನ್ನಿಸ್ತಿಲ್ಲ. ಇಟ್ಸ್ ಜಸ್ಟ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ವಿ ವೆಜಿಟೇರಿಯನ್ಸ್ಗೆ ಇರೋ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ ವೆಜಿಟೇಬಲ್ಸ್ನು ಸೇರಿಸಿ ಒಂದು ಡಿಶ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೋ. ಸೊ ಸ್ಟೆಪ್ 1 ನಾನು ವಾಟರ್ನ ಹೀಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಟ್ ಹ್ಯಾಸ್ ಟು ಬಾಯ್ಲ್ ಆಲ್ಸೋ. ಸೊ ಬ್ರೋಕೊಲಿನ ಇದರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಜೊತೆಗೆ ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಬ್ರೋಕೊಲಿ ಎಲ್ಲ ನೀಟಾಗಿ ಬೇಯ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಟೈಮ್ ವೇಸ್ಟ್ ಮಾಡದೆ ಬೇರೆ ತರಕಾರಿನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ನಾನು ಇವತ್ತು ಯೂಸ್ ಮಾಡ್ತಾರೋ ಇಂಗ್ರೀಡಿಯೆಂಟ್ಸ್ ವೆಜಿಟೇಬಲ್ಸ್ ಇದೆ. ಸೊ ಮಶ್ರೂಮ್ ತೊಗೊಂಡಿದ್ದೀನಿ, ಬೇಬಿಕಾರ್ನ್, ಗಾರ್ಲಿಕ್, ಇದು ಬಂದು ನಾರ್ಮಲ್ ಪನ್ನೀರ್ ಆ್ಯಂಡ್ ಇದು ಬಂದು ಹೈ ಪ್ರೋಟೀನ್ ಪನ್ನೀರ್. ಏನೇನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಫಸ್ಟು ಮಶ್ರೂಮ್ಸ್ನ ನೀಟಾಗಿ ಚಾಪ್ ಮಾಡ್ಕೊತೀನಿ. ತುಂಬ ಚಿಕ್ಕದಾಗಿ ಮಾಡಲ್ಲ, ಇಟ್ಸ್ ಜಸ್ಟ್ ಹಾಫ್. ಒಂದು ಮಶ್ರೂಮ್ನ ಹಾಫ್ ಮಾಡ್ಕೊತೀನಿ. ಸೊ ಮಶ್ರೂಮ್ಸ್ ಚಾಪ್ ಆಗಿದೆ. ನೆಕ್ಸ್ಟ್ ಬಂದು ಬೇಬಿಕಾರ್ನ್ಸ್. ಸೊ ಬೇಬಿಕಾರ್ನ್ಸ್ನು ನೀಟಾಗಿ ಚಾಪ್ ಮಾಡಬೇಕು. ಇದು ಮತ್ತೆ ನೀವು ಸರ್ಕ್ಯುಲರ್ ಆಗಾದರೂ ಮಾಡ್ಬೋದು, ಇಲ್ಲ ಸ್ಲಿಟ್ ವೈಸ್ ಆದರೂ ಮಾಡ್ಬೋದು. ನಾನು ಸ್ಲಿಟ್ ಮಾಡ್ತಾ ಇದ್ದೀನಿ ಬಿಕಾಸ್ ದ್ಯಾಟ್ ಈಸ್ ದ OG ಸ್ಟೈಲ್. ಸೊ ಈ ಥರ ಸ್ಲಿಟ್ ಮಾಡಿ, ಹಾಫಾಗಿ ಸ್ಲಿಟ್ ಮಾಡಿ ಇದನ್ನ ಮತ್ತೆ ಚಾಪ್ ಮಾಡಿ. ಓಕೆ, ಮತ್ತು ಈ ಗಾರ್ಲಿಕ್ನ ಚಾಪ್ ಮಾಡ್ಕೊಬೇಕು, ಫೈನ್ ಚಾಪಿಂಗ್. ಓಕೆ, ಸೊ ಎಲ್ಲರಿಗೂ ಡೌಟ್ ಬರ್ತದೆ ಏನು ಮಾಡ್ತಾ ಇದ್ದೀನಿ ನಾನು ಅಂತ. ಸೊ ಇದು ಆ್ಯಕ್ಚುಲಿ ಹೈ ಪ್ರೋಟೀನ್ ಬೋಲ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೈ ಪ್ರೋಟೀನ್ ಬೋಲ್ ಅಂತ ಹೈಲೈಟ್ ಮಾಡಿದ್ದೆ, ವಿಚ್ ಇಸ್ ಜಾಸ್ತಿ ಪನ್ನೀರ್ ಇತ್ತು ಮತ್ತು ಗ್ರೀಕ್ ಯೋಗರ್ಟ್ ಎಲ್ಲ ಹಾಕಿ ಮಾಡಿದ್ದೆ. ಸೊ ಇದರಲ್ಲಿ ನಾನು ರೈಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ರೈಸಲ್ಲಿ ಕಾರ್ಬ್ಸ್ ಇದೆ, ಬಟ್ ಒಂದು ಲಿಮಿಟ್ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಪನ್ನೀರ್. ಸೊ ನಾನು 2 ಟೈಪ್ ಆಫ್ ಪನ್ನೀರ್ ಹೇಳಿದೆ ಅಲ್ವಾ, ಇದು ಆ್ಯಕ್ಚುಲಿ ನಾರ್ಮಲ್ ಪನ್ನೀರ್ ಆ್ಯಂಡ್ ಇದು ಬಂದು ಹೈ ಪ್ರೋಟೀನ್ ಪನ್ನೀರ್. ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಮಿಲ್ಕಿ ಮಿಸ್ದು ಹೈ ಪ್ರೋಟೀನ್ ಪನ್ನೀರ್ ಬರುತ್ತೆ ಅಂತ. ಸೊ ಇದು ಅದು. ಆ್ಯಂಡ್ ಇದು ನಾರ್ಮಲ್ ಪನ್ನೀರ್. ಇದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದು ನಮಗೆ ದಟ್ ಡ್ರೆಸ್ಸಿಂಗಿಗೆ ಬೇಕು. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಡ್ರೆಸ್ಸಿಂಗ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಬ್ರೋಕೊಲಿನ ಏನಕ್ಕೆ ಬೇಯಿಸ್ತಾ ಇದ್ದೇನೆ ಅಂದರೆ ಅದನ್ನು ನಾವು ಡ್ರೆಸ್ಸಿಂಗಿಗೆ ಹಾಕ್ತೀವಿ. ಸೊ ಅದಕ್ಕೆ ಇದನ್ನ ಬೇಯಿಸ್ತಿದ್ದು, ಬಟ್ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಬಾಯ್ಲ್ ಮಾಡಿಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇದು ಗ್ರೈಂಡ ಅಂತ ಅನ್ಕೋತೀರಾ, ಬಟ್ ದ ಟೇಸ್ಟ್ ಇಸ್ ಅಮೇಝಿಂಗ್. ವೇಟ್ ಆ್ಯಂಡ್ ವಾಚ್. ಸೊ ಈಗ ನಾನು ಡ್ರೆಸ್ಸಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಬಾಯ್ಲ್ ಮಾಡ್ಕೊಂಡಿರೋ ಬ್ರೋಕೊಲೀಸ್ನ ಹಾಕ್ತಾ ಇದ್ದೀನಿ. ಓಕೆ, ಬ್ರೋಕೊಲೀಸ್ ಹಾಕಿದ್ಮೇಲೆ ದಿಸ್ ಇಸ್ ನಾರ್ಮಲ್ ಪನ್ನೀರ್. ಇದರಲ್ಲಿ ಸ್ವಲ್ಪ ಫ್ಯಾಟ್ ಇದ್ದೇ ಇರುತ್ತೆ. ಸೊ ಇದನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಗಾರ್ಲಿಕ್ ಆ್ಯಂಡ್ ನೆಕ್ಸ್ಟು ಕ್ಯಾಶ್ಯೂಸ್ ಹಾಕ್ತಾ ಇದ್ದೀನಿ. ಆಫ್ಕೋರ್ಸ್ ಕ್ಯಾಶ್ಯೂ ಇಸ್ ಅ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಆ್ಯಂಡ್ ಕ್ಯಾಶ್ಯೂಸ್ ಜೊತೆಗೆ
ನಾನು ಬಾದಾಮ್ ಕೂಡ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಬಾದಾಮ್ನ ಫ್ರೈ ಮಾಡಿನೂ ಹಾಕ್ಬೋದು, ಬಟ್ ನಾನು ಫ್ರೈ ಮಾಡಿ ಹಾಕ್ತಾಯಿಲ್ಲ ಬಿಕಾಸ್ ಅದರದ್ದು ರಾ ಟೇಸ್ಟ್ ಚೆನ್ನಾಗಿರುತ್ತೆ. ಐ ಲೈಕ್ ದ ರಾ ಟೇಸ್ಟ್. ಸೊ ನೀವು ಬೇಕಾದರೆ ಗೋಡಂಬಿ ಮತ್ತು ಈ ಬಾದಾಮಿನ ಫ್ರೈ ಮಾಡಿ ಕೂಡ ಹಾಕ್ಬೋದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ, ಮತ್ತು ನಾನು ಕ್ಯಾಚ್ದು ಪೆರಿ ಪೆರಿ ಪೌಡರ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಒರಿಜಿನಲ್ ಪೆರಿ ಪೆರಿ ಪೌಡರ್ ಥರನೇ ಸೇಮ್ ಟೇಸ್ಟ್. ಸೊ ಇದನ್ನು ನಾವು ನೆಕ್ಸ್ಟು ಮಿಕ್ಸರ್ಗೆ ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿ ರೆಡಿ ಮಾಡ್ಕೋಬೇಕು. ಸೊ ಈಗ ನಾನು ಮಿಕ್ಸರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ, ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ಆ್ಯಂಡ್ ಐ ಕಾಂಟ್ ವೇಟ್ ಟು ಟ್ರೈ. ನೋಡಿ, ಇದು ರಾ ಪೇಸ್ಟ್ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ, ಈಗ ಪ್ಯಾನ್ ಸ್ವಲ್ಪ ಹೀಟ್ ಆಗ್ತಿದ್ದಾಗೆ ಗಾರ್ಲಿಕ್ ಹಾಕಿ, ಈಗ ನಾನು ನೆಕ್ಸ್ಟ್ ಬೇಬಿಕಾರ್ನ್ ಹಾಕ್ತಾ ಇದ್ದೀನಿ. ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ನೀಟಾಗೆ. ಸೊ ನಾನು ನೆಕ್ಸ್ಟು ಪನ್ನೀರು ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್. ಸೊ ಇದು ಆಲ್ಮೋಸ್ಟ್ ಹಾಫ್ ಕುಕ್ ಆಗಿದೆ. ಸೊ ಇದನ್ನು ಒಂದು ಸೈಡಿಗೆ ಹಾಕಿ, ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಈಗ ರೈಸ್ ಹಾಕಿ, ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ಡ್ರೈ ಥರ ಫೀಲ್ ಆಗ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ಘೀ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿ. ಸೊ ನೆಕ್ಸ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಆರಿಗ್ಯಾನೋ ಫಾರ್ ಫ್ಲೇವರ್, ಮತ್ತು ಸ್ವಲ್ಪ ಪೆರಿ ಪೆರಿ ಪೌಡರ್, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ ಕೋರ್ಸ್ ಸಾಲ್ಟ್ ಅಂತೂ ಹಾಕಲೇಬೇಕು. ಸೊ ಸಾಲ್ಟ್ ಹಾಕಿ ಇದನ್ನು ನೀಟಾಗಿ ಸಾಟೆ ಮಾಡಿ ಫ್ರೈ ಮಾಡ್ಕೊಳ್ಳಿ. ಒಂಥರ ಫ್ರೈಡ್ ರೈಸ್, ಆದರೆ ಫ್ರೈಡ್ ರೈಸ್ ಅಲ್ಲ. ನೀಟಾಗಿ ಮಿಕ್ಸ್ ಮಾಡಿ. ಓಕೆ, ಸೊ ರೈಸ್ ರೆಡಿ ಇದೆ. ಓಕೆ, ನೆಕ್ಸ್ಟು ನಾವು ಡ್ರೆಸ್ಸಿಂಗ್ ರೆಡಿ ಮಾಡ್ಕೋಬೇಕು. ಲೆಟ್ಸ್ ಗೋ. ಸೊ ಈಗ ನಾನು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಆ್ಯಂಡ್ ಮಶ್ರೂಮ್ಸ್ ಹಾಕ್ತಾ ಇದ್ದೀನಿ. ನೀಟಾಗಿ ಕುಕ್ ಆಗಲಿ. ಇದು ಸ್ವಲ್ಪ ಉಪ್ಪು ಹಾಕಿ ಮಾಡಿ. ಸೊ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಪ್ಯೂರಿನ ಹಾಕೋಣ. ನೀಟಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿ. ಸೊ ಈಗ ನೀಟಾಗಿ ಬಾಯ್ಲ್ ಆಗ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಆರಿಗ್ಯಾನೋ
ಮತ್ತು ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಗಾರ್ನಿಷ್ ಮಾಡಬೇಕು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಕ್ರೀಮಿ ಡ್ರೆಸ್ಸಿಂಗ್ ರೆಡಿ ಇದೆ. ವೆರಿ ಹೆಲ್ತಿ ಆ್ಯಂಡ್ ಹೈ ಪ್ರೋಟೀನ್. ಸೊ ಈಗ ನಾವು ಆಫ್ ಮಾಡೋಣ ಆ್ಯಂಡ್ ಪ್ಲೇಟಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್. ಸೊ ಈಗ ಪ್ಲೇಟಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರೆಡಿ ಇರೋ ರೈಸ್, ಸೊ ಹೆಲ್ತಿ ಪ್ಲೇಟರ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ. ಸೊ ಕ್ರೀಮಿ ಆ್ಯಂಡ್ ವರ್ಡ್ಸ್ ಇಲ್ಲ, ಬೆಸ್ಟ್ ಬಿಕಾಸ್ ಐ ಆಮ್ ದ ಬೆಸ್ಟ್. ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೇನಾದರೂ ಸಜೆಷನ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.